ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ಸುಷ್ಮಾಸ್ ಕ್ರಿಯೇಟಿವ್ ಬಜಾರ್. ನಾವು ಇವತ್ತು ಕರ್ನಾಟಕದ ಒಂದು ಬ್ಯೂಟಿಫುಲ್ ಹಾಗೂ ಡಿವೈನ್ ಪ್ಲೇಸಿಗೆ ಟ್ರಾವೆಲ್ ಮಾಡ್ತಾ ಇದೀವಿ. ಅದೇ ಶೃಂಗೇರಿ. ನಮ್ಮ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂತ ಇಡೀ ಫ್ಯಾಮಿಲಿ ಶೃಂಗೇರಿ ಕಡೆಗೆ ಹೊರಟಿದೀವಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ದಾಬಸ್ಪೇಟೆಯಿಂದ. ನಾವು ಅಲ್ಲಿಂದ ಸುಮಾರು 3-3:30 ಟೈಮ್ಗೆ ಹೊರಟ್ವಿ. 2 hours ಅಲ್ಲಿ ನಾವು ಹಾಸನ್ ರೀಚ್ ಆದ್ವಿ. ಅಲ್ಲಿಂದ ವೆದರ್ ಅಂತೂ ಆಸಮ್ ಆಗಿತ್ತು. ಸಂಜೆ ಆಗಿತ್ತು, ಮಳೆ ಬರೋ ಹಾಗಾಗಿತ್ತು. ತುಂಬಾ ಚೆನ್ನಾಗಿತ್ತು ವಾತಾವರಣ. ತಣ್ಣ ಗಾಳಿ ಬೀಸ್ತಾ ಇತ್ತು, ಅಲ್ಲಲ್ಲೇ ಮಳೆ ಕೂಡ ಬರ್ತಾ ಇತ್ತು. ತುಂಬಾ ಎಂಜಾಯ್ ಮಾಡ್ಕೊಂಡು ಹೊರಟ್ವಿ ನಾವು ಶೃಂಗೇರಿ ತಲುಪೋ ಅಷ್ಟರಲ್ಲಿ ರಾತ್ರಿ ಆಗಿತ್ತು. ನಾವು ಮೊದಲೇ ರೂಮ್ ಎಲ್ಲ ಬುಕ್ ಮಾಡ್ಕೊಂಡು ಬಂದಿದ್ವಿ. ಹಾಗಾಗಿ ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿ ರೆಸ್ಟ್ ಮಾಡಿದ್ವಿ. ನಮಸ್ತೆ, ಗುಡ್ ಮಾರ್ನಿಂಗ್. ಈಗ ನಾವಿದೀವಿ ಶೃಂಗೇರಿ ಶಾರದಾ ಪೀಠದಲ್ಲಿ. ಇದು ಹೊಸ ದೇವಸ್ಥಾನ, ಇದು ಹಳೇ ದೇವಸ್ಥಾನ. 6:30 ಈಗ ಟೈಮ್. ಬೆಳಿಗ್ಗೆ 5:00 ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬಂದಿದೀವಿ. ಇವತ್ತು ಶೃಂಗೇರಿಯಲ್ಲಿ ತುಂಬಾ ರಶ್ ಇದೆ. ಇವತ್ತು ಆಕ್ಚುಲಿ ಶಂಕರ ಜಯಂತಿ ಇದೆ, ಅಂದ್ರೆ ಶಂಕರಾಚಾರ್ಯರು ಹುಟ್ಟಿದ ದಿನ ಇವತ್ತು. ಹಾಗಾಗಿ ಇಲ್ಲಿ ತುಂಬಾ ರಶ್ ಇದೆ. ಮತ್ತೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಕೂಡ ತುಂಬಾನೇ ದೊಡ್ಡ ಕ್ಯೂ ಇದೆ. ನನ್ನ ಹಸ್ಬೆಂಡ್ ಆಲ್ರೆಡಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾನು ಅಕ್ಷರಾಭ್ಯಾಸದ್ದು ಹೇಗೆಲ್ಲ ಇದೆ ಪ್ರೋಸೆಸ್, ಆನ್ಲೈನ್ ಟಿಕೆಟ್ ಕೂಡ ಬುಕ್ ಮಾಡ್ಬೋದು. ಅದೆಲ್ಲ ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದ್ದಾಗೆ ರೈಟ್ ಸೈಡ್ ಅಲ್ಲಿ ಟಿಕೆಟ್ ಕೌಂಟರ್ ಸಿಗುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. 7 ಗಂಟೆಯಿಂದ ಟಿಕೆಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 8 ಗಂಟೆಗೆ ಕರೆಕ್ಟ್ ಆಗಿ ಅಕ್ಷರಾಭ್ಯಾಸನ ಸ್ಟಾರ್ಟ್ ಮಾಡ್ತಾರೆ. ಆನ್ಲೈನ್ ಅಲ್ಲಿ ಟಿಕೆಟ್ ತಗೋಬೇಕು ಅಂದ್ರೆ ಅಲ್ಲಿ ಟಿಕೆಟ್ ಕೌಂಟರ್ ಮುಂದೆನೆ ಒಂದು ಬೋರ್ಡ್ ಅಲ್ಲಿ QR ಕೋಡ್ ಹಾಕಿರ್ತಾರೆ. ಅದನ್ನ ಸ್ಕ್ಯಾನ್ ಮಾಡಿ ನಾವು ಟಿಕೆಟ್ ನ ಬುಕ್ ಮಾಡ್ಕೋಬಹುದು. ಬಟ್ ಆ ಟಿಕೆಟ್ ನ ಕೂಡ ನಾವು ಪ್ರಿಂಟ್ ತಗೋಬೇಕಾಗತ್ತೆ. ಅಲ್ಲೇ ಒಂದು ಮೆಷಿನ್ ಇರುತ್ತೆ, ಅದೇ ಮೆಷಿನ್ ಇಂದ ನಾವು ಪ್ರಿಂಟ್ ತಗೋಬೇಕಾಗತ್ತೆ. ಟಿಕೆಟ್ ಕೌಂಟರ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲಿ ಅಕ್ಷರಾಭ್ಯಾಸ ಮಂಟಪ ಕಾಣಿಸುತ್ತೆ. ಅಲ್ಲೇ ಅಕ್ಷರಾಭ್ಯಾಸ ನಡೆಯೋದು. ನಾವು ಮನೆಯಿಂದ ಏನು ತಗೊಂಡೋಗೋ ಅವಶ್ಯಕತೆ ಇರೋದಿಲ್ಲ. ಅಲ್ಲೇನೆ ಸ್ಲೇಟು, ಚಾಕ್ ಪೀಸು, ಒಂದು ತಟ್ಟೆ, ಅದರಲ್ಲಿ ಅಕ್ಕಿ, ಮತ್ತೆ ಅಕ್ಷರ ಬರ್ಸೋದಕ್ಕೆ ಅರ್ಶನದ ಬೋಟು ಎಲ್ಲದನ್ನು ಅವರೇ ಕೊಡ್ತಾರೆ. ಶಂಕರ ಜಯಂತಿ ಪ್ರಯುಕ್ತ ಶೃಂಗೇರಿಯಲ್ಲಿ ಬಾಲಶಂಕರ ಅಂತ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ರು. ಸುಮಾರು 1,000 ಮಕ್ಕಳು ಶಂಕರಾಚಾರ್ಯರ ವೇಷನ ಧರಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಇಂತಹ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಮ್ಮ ಮಗ ಕೂಡ ಪಾಲ್ಗೊಂಡಿದ್ದ ಅನ್ನೋದು ನಮ್ಗೆ ಬಹಳ ಖುಷಿ ವಿಚಾರ. ಹಾಗೆ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳಿಗೆ ಆಶೀರ್ವಚನ ನೀಡಿದ್ರು. ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ದೇವಸ್ಥಾನಕ್ಕೆ ಆನೆ ಬಂದಿತ್ತು. ಅದರ ಹತ್ರ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಶೃಂಗೇರಿಗೆ ಬಂದ್ಮೇಲೆ ಈ ಜಾಗನ ಮಿಸ್ ಮಾಡಕ್ ಚಾನ್ಸೇ ಇಲ್ಲ. ಅದೇ ತುಂಗಾ ನದಿ ಮತ್ತೆ ಅದರಲ್ಲಿರೋ ದೊಡ್ಡ ದೊಡ್ಡ ಮೀನುಗಳು. ಆ ಮೀನುಗಳನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಕಾಲ ಕಳೆದು ನಮ್ಮೂರ್ ಕಡೆ ಪಯಣ ಬೆಳೆಸಿದ್ವಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬಾಯ್.